ಆ್ಯಕ್ಚುಲಿ ಇವಾಗ ಏನಂದರೆ ಇಟ್ಟಿದ್ದೀನಿ ಬೈಕ್ ರೈಡ್ ಮಾಡೋಣ ಅಂತ ಐ ಬ್ರೋ ಆಲ್ರೆಡಿ ವಾರ್ಮ್ ಅಪ್ ಮಾಡ್ಬಿಟ್ಟಿದ್ಯಾ ಬೈಗು ಆಲ್ರೆಡಿ ವಾರ್ಮ್ ಅಪ್ ಮಾಡೋಣ ಸಂತೋಷು. ನಾನು ರಾತ್ರಿನೇ ಬಂದು ಎಲ್ಲ ಕ್ಲೀನ್ ಮಾಡಿ ಫುಲ್ ಟೆಸ್ಟ್ ಗಿಸ್ಟ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಾನು ಗೇಟು ಓಪನ್ ಮಾಡಿಲ್ಲ. ಮಾರ್ನಿಂಗ್ ಒಂದು ಬ್ರೇಕ್ಫಾಸ್ಟ್ ರೈಡ್ ಮಾಡೋಣ ಅಂತ ಹೊರಟಿದ್ದೀರಿ. ನಾನು ಸಂತೋಷ ಇದ್ರೂ ಪವನ್ ಬರಬೇಕಾಗಿತ್ತು, ಬಂದಿಲ್ಲ. ಆ್ಯಕ್ಚುಲಿ ಮನೇಲಿ ಚೆನ್ನಾಗಿತ್ತು, ಅವನಿಗೆ ಬ್ಯಾಕ್ ಬೋನ್ ಸ್ವಲ್ಪ ಪೈನ್ ಇದೆ ಅಂತ ಬಂದಿಲ್ಲ ಅವನು. ಹಾಗೆ ಸ್ಟಾರ್ಟ್ ಮಾಡೋಣ. ಇವಾಗ ವಾರ್ಮ್ ಅಪ್ ಮಾಡಬೇಕು 5 minutes ಆಫ್ಟರ್ ಲಾಂಗ್ ಟೈಮ್. ರೆಡಿ ಮಾಡಿದ್ದೀನಿ ಬೈಕ್ ರೆಡಿ ಬೈಕ್ಸ್. ನಮ್ಮ ಆಂಜನೇಯಗೆ ಜೈ ಅನ್ನಿ. ಓಕೆ ಬ್ರೋ ರೆಡಿನಾ? ಓಕೆ ಫ್ಯಾಮ್ ಎಲ್ಲ ರೆಡಿಯಾಗಿ ಹೊರಟಿದ್ದೀನಿ. ಆಂಜನೇಯ ದರ್ಶನ ಮಾಡಿ ಆಂಜನೇಯ ಭಗವಂತ ಒಳ್ಳೇದಾಗಲಿ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಮತ್ತೆ ಸಿಗೋಣ ಒಂದು ಸ್ವಲ್ಪ ಬೆಳಕಾಗಲಿ ಗಾಡಿ ಸಂಸ್ಥೆಗೆ. ಓಕೆ ದೇವನಹಳ್ಳಿ ಟೋಲ್ ಹತ್ರ ಬಂದು ಸ್ಟಾಪ್ ಆಗ್ತೀನಿ. ವೈಟಿಂಗ್ ಫಾರ್ ಮೈ ಬ್ರದರ್. ಶಿಸ್ತಾಗಿ ಬಂದು ಡ್ರಾಪ್ ಹಾಕಿ ಒಂದು ಕಾಫಿ ಬ್ರೇಕ್. ಎಲ್ಲರೂ ಟೀ ಬ್ರೇಕ್ ಕೊಟ್ಟರೆ ನಾವು ಕಾಫಿ ಬ್ರೇಕ್ ಕೊಡ್ತೀವಿ. ಕಾಫಿ ಲವರ್ಸ್ ಎಷ್ಟೊಂದು 25 24 ಹುಷಾರು ಬಿಸಿ ಯಾರ ಗೊತ್ತಾ ಮುಂಚೆ ಕಪ್ ಆಫ್ ಟೀ ಕಾಫಿ. ಮ್ಯಾಸಿವ್ ರೈಡ್. ಚಳಿ ಇರಲಿಲ್ಲ ಪುಣ್ಯಕ್ಕೆ ಅಷ್ಟೊಂದು. ಲಾಸ್ಟ್ ಟೈಮ್ ಬಂದಷ್ಟು ಇರಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ತುಂಬ ಭಯಂಕರ ಚಳಿ. ಕ್ರೇಜಿ ಕಾಣಿಸ್ತೈತಲ್ಲ. ಅಲ್ಲಿಂದ ಬೈಕ್ ರೈಡ್ ಮಾಡ್ಕೊಂಬಂದು ಈ ಸನ್ರೈಸ್ ನೋಡಕ್ಕೆ ಕ್ರೇಜಿ. ಕೆಲವೊಂದು ಟೈಮು ನೋಡೋ ಪ್ಲೇಸ್ಗಿಂತ ಬರೋ ರೋಡು ಗಾಡಿ ರೆಡಿ ಅದೇ ಸೈಕ್ ಅನ್ಸುತ್ತವ. ಕ್ರೇಜಿ. ಆದರೂ ಗೇಟ್ ಬ್ಯಾರಿಗೇಟ್ ತೆಗೆದಕ್ಕೆ ಬೊಮ್ಮು ಗೊತ್ತಿತ್ತು. ಒಂದು ಎಳಿತಿದ್ರೆ ಅದರಾಗ ಎಲ್ಸ್ಬಿಟ್ಟಿರೋರೆಲ್ಲ. ಏನು ಫಾರೆಸ್ಟ್ ಅವ್ರ ಹತ್ರ ತಗೋಬೇಕಾ ಅದನ್ನು? ಸೌಂದೂರು ಘಾಟ್ ಟ್ರೆಕ್ ಅಂತಿದೆ. ಮತ್ತೆ ಪ್ಲ್ಯಾನ್ ಮಾಡಿ ಹೋಗ್ತೀವಿ. ಹಂಗೆಲ್ಲ ಹೋಗ್ತಾರೆ ದೇವರಾಯನ ಗೊತ್ತಲ್ಲ. ಏನೇ ಹೇಳಿ ಬೆಳಿಗ್ಗೆ ಈ ಥರ ಬೈಕ್ ರೈಡ್ ಮಾಡ್ಕೊಂಡ್ಬಂದು ರೆಡ್ ಚೆಂಡ್ ಬಾಲ್ನ ನೋಡೋದು ಒಂಥರ ಖುಷಿ. ಕ್ಯಾಮ್ರಾದಲ್ಲಿ ಆ್ಯಕ್ಚುಲಿ ಅಷ್ಟು ಕಾಣಿಸ್ತಾಯಿಲ್ಲ ನಿಮಗೆ. ನೆಕ್ಸ್ಟ್ ಲೆವೆಲ್ ವೈಬ್. ಖಾಲಿ ರೋಡು ಅಂಟಿ ಅಂದ ಹಾಗೆ
ಬೇಬಿ ಏನು ಅನಿಸ್ತೈತೆ. ಇವಾಗ ಎಷ್ಟು ಚೆನ್ನಾಗಿದೆ ಅಂತ ಅನ್ತಾ ಇದ್ದೀರೋ, ಅದೇ ಇನ್ನೊಂದು 2 ಅವರ್ ಹೋದ್ಮೇಲೆ ಏನಕ್ಕಾದ್ರೂ ಬಂದಿದ್ಯೋ ಗುರು ಹೋಗ್ಬಿಡು ಅನ್ನೋ ಥರ ಆಗ್ಬಿಡುತ್ತೆ ಫೀಲ್. ಕ್ರೇಜಿ. ಏನು ಸಖ ಕಾಣಿಸ್ತೈತೆ ಅಂದರೆ ನೆಕ್ಸ್ಟ್ ಲೆವೆಲ್. ಹಚ್ಚಿಕೊಂತವನು ಸೂರ್ಯ ಮತ್ತೆ ಹಂಗೆದಾಗ ಐಸ್ ವ್ಯೂ. ಅಲ್ಲಿರೋದೆಲ್ಲ ಸಾವಂತರ್ಗ ಬೆಟ್ಟ. ಕ್ರೇಜಿ 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 ಅಂದರೆ ಪ್ರೈಸ್ ಆಯ್ತಂತೀಯಾ? ಓ ನೆಕ್ಸ್ಟ್ ಲೆವೆಲ್ ಕ್ರೇಜಿಯಾಗಿ ಕಾಣಿಸ್ತೈತೆ. ಚಿಂದಿ ಚಿಂದಿ ಚಿಂದಿ. ಬಾ ಸೂರ್ಯ ಸೂರ್ಯ ಬಾ. ಹಚ್ಚಿಕೊಂಬಿಟ್ಟಿದ್ದ. ಸಾಕ್ ಪರ್ಫೆಕ್ಟ್ ಸನ್ರೈಸ್. ಕ್ರೇಜಿ ಅಲ್ಲ. ಆ್ಯಕ್ಚುಲಿ ಒನ್ ಟೈಮ್ 0.5x, ಒನ್ ಟೈಮ್ 1x ಅಲ್ಲಿ ತೆಗಿತಾ ಇದ್ದೀನಿ. ಝೂಮ್ ಇನ್ ಝೂಮ್ ಔಟ್ ಆಗ್ತಾ ಇರುತ್ತೆ, ಬೈಕೋಬೇಡಿ. ಇದು ಟೆಂಪಲ್ ಆ್ಯಕ್ಚುಲಿ. ಇಲ್ಲಿದೆಲ್ಲ ಟೆಂಪಲ್, ಅದು ಚೆನ್ನಾಗಿದೆ. ಹೋಗೋದು ಈಗ ಫೀಲ್ಸ್ ಮತ್ತೆ ಮತ್ತೆ ಬರೋಲ್ಲ. ಅವಾಗ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರಬೇಕು. ಒಂಥರ ದೇವರು ಶುರುವಲ್ಲಿ ಚೆನ್ನಾಗಿರುತ್ತೆ, ಹೋಗ್ತಾ 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 ಆ ಶುರು ಆಗಿರೋದೇ ಇರಿಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದೇ ಥರ ಈ ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡೋಕ್ಕೆ ಬರೋ ಪರಿಸ್ಥಿತಿನೂ ಅದೇ ಥರ. ಏನಪ್ಪಿ ಸಂತು, ಈ ದೊಡ್ಡವ್ರು ಹೇಳೋರಲ್ಲ, ಶುರುವಲ್ಲಿ ಒಂಥರ ಚೆನ್ನಾಗಿರುತ್ತೆ, ಅದೇ ಶುರು ಹೋಗ್ತಾ 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 ಯಾವ ಥರ ಆಗ್ಬಿಡುತ್ತೆ ಅಂದರೆ ಇರಿಟೇಷನ್ ಆಗಿಬಿಡುತ್ತೆ. ಅದೇ ಥರ ನಾವು ಈ ಸನ್ರೈಸ್ ನೋಡೋಕೆ ಬರೋರು ಕತೆಗಳು. ಏನಂತೀಯ? ಒಂಥರ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಸಕಾಲಾಗಿದೆ ಅಂತ ಅನಿಸ್ತಾ ಇರುತ್ತೆ. ಬಂದ ತಕ್ಷಣ ಅದೊಂಥರ ಮೇಲೆ ಫ್ಲ್ಯಾಶ್ ಆಗಿ ಮೇಲೆ ಬಂದ ತಕ್ಷಣ ಒಂಥರ ಈಗ ಸಾಕಪ್ಪ ಹೋಗ್ಬಿಡೋಣ ಅನ್ನೋ ಫೀಲ್ಸ್ ಬಂದ್ಬಿಡುತ್ತೆ. ಇವಾಗ ಬೇಲಿಯಲ್ಲಿ ನುಗ್ಗಿ ದಾಟಿ ಹೋಗಬೇಕು. ಆಲ್ರೆಡಿ ಎಲ್ಲ ಜಂಪ್ ಆಗಿಬಿಡುತ್ತವ್ರ. ಎಷ್ಟು ಇಲ್ಲಿಗೆ ಸನ್ರೈಸ್ ಮುಗೀತು. ನೆಕ್ಸ್ಟ್ ನೋಡುವ ಬೇರೆ ಎಲ್ಲಿ ಹೋಗುವ ಅಂತ. ಅವ್ರು ರ್ಯಾಪರಿಂಗ್ ಮಾಡಿಸಿರೋದು ಅನ್ಸುತ್ತಲ್ಲ.
ಸ್ವಲ್ಪ ಯಾ ಓಕೆ ಪರ್ಫೆಕ್ಟ್. Crazy. ಓಕೆ ಫ್ರೆಂಡ್ಸ್, ಇವಾಗ ನಾನು RS ಓಡಿಸ್ತೀನಿ, ಸ್ವಂತ ನಾಮಿ ಓಡಿಸ್ತಾನೆ. ರೆಡಿನಾ? ಓನಾ? ಕ್ರೇಜಿ ವ್ಯೂ. ಮತ್ತು ನಮ್ಮ ಬೈಕ್ಸ್ ವ್ಯೂ ಯಾವ ಥರ ಇದೋ ಅದೇ ಥರ ನಮ್ಮ ಬೈಕ್ಸ್ ಕ್ರೇಜಿ. ಬ್ಯಾಕ್ ಸ್ವಲ್ಪ ಬ್ಲೋ ಕಮ್ಮಿ ಇದೆ ಅನಿಸ್ತೈತಲ್ಲ ಮಚ್ಚ? ಹಾಂ, ಯಾವುದು ನೈಟ್ರೋಜನ್ ನಾರ್ಮಲ್ ಸ್ವಲ್ಪ ಕಮ್ಮಿ ಐತೆ. ಓಕೆ, ಇಲ್ಲಿಂದ ಹೆಂಗಿದೆ ವ್ಯೂ? ಕ್ರೇಜಿ. ಲಾಸ್ಟ್ ಟೈಮ್ ಅಲ್ಲಿ ಹಾಕಿದ್ರಲ್ಲ ಗಾಡಿ ಎಲ್ಲ ಎತ್ಕೊಂಬಂದು ಅಲ್ಲಿ ಹಾಕಿದ್ರಿ, ಮರದ ಕಟ್ಟೆ ಮೇಲೆ. ನಿಮ್ಗೊಂದು ತೋರಿಸ್ತೀನಿ ಕ್ಲಿಪ್. ನಾನು ನನ್ನ ಫ್ರೆಂಡ್ಸ್ ಗ್ಯಾಂಗ್ಸ್ ಎಲ್ಲ ಬಂದು ಅಲ್ಲಿ ಹಾಕಿದ್ದು ಒಂಥರ ಮಸ್ತಾಗಿತ್ತು. ಕ್ರೇಜಿ. ಬದ್ಕೊಳ್ಳಿ. ಫೋಟೋ ನೋಡಿ.
ಯಾ ಬ್ರೋ ಫೈನಲಿ ವಿ ಹ್ಯಾವ್ ರೀಚ್ ದ ಗೌಡ್ರ ಮನೆ ಹೋಟ್ಲು. ಸೊ ನಾನ್ ಸ್ಟಾಪ್ 1 ಕಿಲೋಮೀಟರ್. ಬೆಳಿಗ್ಗೆ ಕಾಲು ಸೂಪು, ಇಡ್ಲಿ, ಬಿರಿಯಾನಿ ಬರ್ತೈತೆ. ಇದಾದ್ಮೇಲೆ ಬಿರಿಯಾನಿ ತಿನ್ನೋಣ. ಓಕೆ, ಬಿರಿಯಾನಿ. ಚೇಂಜ್ ಮಾಡ್ಬಿಟ್ಟವ್ರಲ್ಲ ಟೇಸ್ಟು. ರೈಸ್ ಹಾಕು. ಯಾಕೋ ಹಾಂ ಪಸಂದ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಬೈಕ್ ರೈಡ್ ಮುಕ್ತಾಯ. ಗಾಡಿಗಳೆಲ್ಲ ಪಾರ್ಕ್ ಆಯಿತು. ಬನ್ನಿ ಪಾರ್ಕ್ ಮಾಡಿ ಶಿಸ್ತಾಗಿ ಮತ್ತೆ ಮಲ್ಕೊಳೋದು. ನಿದ್ದೆ ಆಗ್ತೈತೆ. ಈಗ ಒಂದು ರೌಂಡ್ ನಿದ್ದೆ ಆಗಿಬಿಟ್ರೆ ಮತ್ತೆ ಸಿಗೋಣ ಆದಷ್ಟು ಬೇಗ ನೆಕ್ಸ್ಟ್ ಬೈಕ್ ರೈಡ್ ಒಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.